ವೆಲ್ಕಮ್ ಬ್ಯಾಕ್. ನಾಳೆ ಪ್ರಧಾನಮಂತ್ರಿಗಳು ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆ ಬಳಿಕ ಅಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ, ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಬಳಿಕ ಬೆಳಗಾವಿಗೆ ಬರ್ತಾರೆ. ಬೆಳಗಾವಿಗೆ ನಾಳೆ ಪ್ರಧಾನಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ರೋಡ್ ಶೋವನ್ನ ಮಾಡಲಿದ್ದಾರೆ. ಸುಮಾರು 8 ಕಿಲೋಮೀಟರ್ ರೋಡ್ ಶೋವನ್ನ ನಡೆಸಲಿದ್ದಾರೆ. ಚೆನ್ನಮ್ಮ ವೃತ್ತ ಅಥವಾ ಸಂಭಾಜಿ ವೃತ್ತದಿಂದ ರೋಡ್ ಶೋವನ್ನ ಮಾಡಲಿದ್ದಾರೆ. ರೈಲು ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ. ಮಾಲಿನಿ ಸಿಟಿಯಲ್ಲಿ ಬೃಹತ್ ಸಮಾವೇಶ ಆಯೋಜನೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಿಸಾನ್ ಸಮ್ಮಾನ್ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಜಿಲ್ಲೆಯ 18 ಕ್ಷೇತ್ರದಿಂದ ಕೂಡ ಜನರನ್ನ ಸೇರಿಸಲಿಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ, ಬೆಂಗಳೂರನ್ನ ಹೊರತುಪಡಿಸಿದ್ರೆ 18 ತಾಲೂಕುಗಳಿದಾವೆ. ಸೊ ಹೀಗಾಗಿ ಅಲ್ಲೆಲ್ಲಾ ಕಡೆಯಿಂದಲೂ ಕೂಡ ಜನರನ್ನ ಸೇರಿಸಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮೋದಿ ಸ್ವಾಗತಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡೋಣ. ಬೆಳಗಾವಿಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸಲಾಗಿದೆ. ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 10 ಎಕರೆ ಪ್ರದೇಶದಲ್ಲಿ ವೇದಿಕೆಯನ್ನು ನಿರ್ಮಾಣ ಕಾರ್ಯ ಕಳೆದ 3-4 ದಿನಗಳಿಂದ ನಡೀತಾ ಇದೆ. ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಏನು ಬೆಳಗಾವಿಯ ಭದ್ರತಾ ಸಿಬ್ಬಂದಿ ಆಗಿರ್ಬೋದು ಮತ್ತು SPG ಅಧಿಕಾರಿಗಳು ಈ ಭದ್ರತಾ ಸಿಬ್ಬಂದಿ ಈಗ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಬೃಹತ್ ವೇದಿಕೆಯಲ್ಲಿ ಬೆಳಗಾವಿಯ ಸಂಸದರು, ಶಾಸಕರು ಸೇರಿದಂತೆ ಸಚಿವರು ಕೂಡ ಮೋದಿ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಜೊತೆಗೆ 3 ಸಮಾನಾಂತರ ವೇದಿಕೆಯನ್ನು ಮಾಡಲಾಗಿದೆ. ಸುಮಾರು 60,000ಕ್ಕೂ ಹೆಚ್ಚು ಆಸನಗಳನ್ನು ಸದ್ಯ ಅಳವಡಿಸಲಾಗಿದ್ದು, ಇನ್ನೂ ಆಸನಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಹಿಂದಿನ ಜನರಿಗೆ ಕಾಣುವಂತೆ LED ಸ್ಕ್ರೀನ್ಗಳನ್ನು ಕೂಡ ಹಾಕಲಾಗಿದೆ. ಯಡಿಯೂರಪ್ಪ ಮಾರ್ಗದ ಅಕ್ಕಪಕ್ಕದಲ್ಲೂ ಕೂಡ 3 ಕಡೆಗಳಲ್ಲಿ ಪಾರ್ಕಿಂಗ್, ಜೊತೆಗೆ ಅದೇ ರೀತಿ ಪಾರ್ಕಿಂಗ್ನಲ್ಲಿನೇ ಫಲಾನುಭವಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಬರಲು 1,500 ಬಸ್ಗಳನ್ನು ಬೆಳಗಾವಿ ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಲಿದೆ. ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿ PM ಕಿಸಾನ್ ನಿಧಿ ಸನ್ಮಾನ್ ಯೋಜನೆಯ ಒಂದು 16,000 ಕೋಟಿ ಹಣವನ್ನು ಪ್ರಧಾನಮಂತ್ರಿಗಳು ಬಿಡುಗಡೆ ಮಾಡಲಿದ್ದಾರೆ. ಸುಮಾರು 8 ಕೋಟಿ ಫಲಾನುಭವಿಗಳಿಗೆ ಇದರಿಂದ ಲಾಭ ಸಿಗಲಿದ್ದು, ಬೆಳಗಾವಿಯ ನವೀಕೃತಗೊಂಡಂತಹ ರೈಲ್ವೆ ನಿಲ್ದಾಣ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕೃತಗೊಂಡಂತಹ ರೈಲ್ವೆ ನಿಲ್ದಾಣಕ್ಕೂ ಕೂಡ ಉದ್ಘಾಟನೆ ಮಾಡಲಿದೆ. ಅದೇ ರೀತಿ ಅನೇಕ ಜಲ್ ಜೀವನ್ ಮಿಷನ್ ಆಗಿರ್ಬೋದು ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಲಾಗಿದ್ದು, ಇದಕ್ಕಾಗಿ ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿ ಈಗ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ. ಶಿವಮೊಗ್ಗದಿಂದ ನೇರವಾಗಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬರೋ ಪ್ರಧಾನಮಂತ್ರಿ ಮೋದಿ ಅಲ್ಲಿಂದ ಒಂದು ರೋಡ್ ಶೋ ಅನ್ನು ಮಾಡ್ತಾರೆ. ಬೆಳಗಾವಿಯಲ್ಲಿ ರೋಡ್ ಶೋ ಅನ್ನು ಮಾಡಿ 8 ಕಿಲೋಮೀಟರ್ ರೋಡ್ ಶೋ ಬಳಿಕ ಈ ಒಂದು ವೇದಿಕೆಯಲ್ಲಿ ಬಂದು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸುಮಾರು 1 ಗಂಟೆ 10 ನಿಮಿಷ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಥ್ ನೀಡಿದ್ದಾರೆ. ಒಟ್ಟು ನಾಳಿನ ಕಾರ್ಯಕ್ರಮಕ್ಕೆ ಅಂತಿಮ ಹಂತದ ಸಿದ್ಧತೆಯನ್ನು ಬೆಳಗಾವಿಯಲ್ಲಿ ನಡೆದು ಬೆಳಗಾವಿಯ ನಗರದಾದ್ಯಂತ ಈಗ ಸಂಪೂರ್ಣವಾಗಿ ಭದ್ರತೆಯನ್ನು ವಹಿಸಿದೆ. ಅದರ ಜೊತೆ ಕೇಸರಿ ಬಾವುಟಗಳು ಬೆಳಗಾವಿಯಲ್ಲಿ ಎಲ್ಲೆಡೆ ಕೂಡ ಹಾರಾಟ ಮಾಡಿ ರೋಡ್ ಶೋ ಮೂಲಕ ಬೆಳಗಾವಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ 2 ಸ್ಥಾನಗಳಲ್ಲಿ ಉತ್ತರ ದಕ್ಷಿಣ 2 ಕ್ಷೇತ್ರಗಳಲ್ಲೂ ಕೂಡ ಮತ್ತೆ ಶಕ್ತಿ ಪ್ರದರ್ಶನವನ್ನು ಬೆಳಗಾವಿಯಲ್ಲಿ ನಡೆಸಲಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಪ್ರಧಾನಿಯನ್ನ ಸ್ವಾಗತಿಸಲಿಕ್ಕೆ ಸಾಮಾನ್ಯ ನಾಗರಿಕರಿಗೆ ಅವಕಾಶವನ್ನ ನೀಡಲಾಗಿದೆ. ನೇಕಾರ, ಪೌರ ಕಾರ್ಮಿಕ ಮಹಿಳೆ, ಕೂಲಿ ಕಾರ್ಮಿಕ ಮಹಿಳೆ, ಆಟೋ ಚಾಲಕ, ರೈತರಿಗೆ ಅವಕಾಶವನ್ನ ನೀಡಲಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ ಪಾಟೀಲ್ ನೇತೃತ್ವದಲ್ಲಿ ಆಯ್ಕೆಯನ್ನ ಮಾಡಲಾಗಿದೆ. ಜನರನ್ನ 5 ಜನರಿಗೆ ಕೋವಿಡ್ ಪರೀಕ್ಷೆಯನ್ನ ಮಾಡಿರುವಂತಹ ಅಧಿಕಾರಿಗಳು ನಾಳೆ ಮಧ್ಯಾಹ್ನ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮೋದಿ ಅವರ ಸ್ವಾಗತಕ್ಕೆ ಸಜ್ಜಾಗಿರುವಂತಹ ಸಾಮಾನ್ಯರನ್ನ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾತನಾಡಿಸಿದ್ದಾರೆ. ನೋಡೋಣ. ಬೆಳಗಾವಿಗೆ ನಾಳೆ ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದು, ನರೇಂದ್ರ ಮೋದಿ ಸ್ವಾಗತಕ್ಕೆ ಸಾಮಾನ್ಯ ಜನರನ್ನ ಈಗ ಸಿದ್ಧತೆ ಮಾಡಲಾಗಿದೆ. ಬೆಳಗಾವಿ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಹೆಲಿಪ್ಯಾಡ್ನಲ್ಲಿ 5 ಬೆಳಗಾವಿಯ 5 ಒಬ್ಬರು ಆಟೋ ಚಾಲಕರು, ಮತ್ತೊಬ್ಬರು ನೇಕಾರರು, ಮತ್ತೊಬ್ಬರು ಪೌರ ಕಾರ್ಮಿಕ ಮಹಿಳೆ, ಮತ್ತೊಬ್ಬರು ಕೂಲಿಕಾರ ಮಹಿಳೆ, 5 ಜನ ಅವ್ರನ್ನ ಸ್ವಾಗತ ಮಾಡ್ತಾರೆ. ಇದು ವಿಶೇಷವಾಗಿ ಬೆಳಗಾವಿಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಪ್ರತಿ ಬಾರಿ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ಕಾರ್ಯಕರ್ತರಿರ್ತಾರೆ ಮತ್ತು ಅಧಿಕಾರಿಗಳಿರ್ತಾರೆ, ಆದರೆ ಸಾಮಾನ್ಯ ಜನರಿಗೆ ಇದೇ ಮೊದಲ ಬಾರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ಈ ಬಗ್ಗೆ ಮಾತಾಡೋಕ್ಕೆ ಆಟೋ ಚಾಲಕರಿದ್ದಾರೆ. ಏನು ನಿಮ್ಮ ಹೆಸರು, ಯಾವಾಗ ಗೊತ್ತಾಯ್ತು ನಿಮ್ಗೆ? ಸರ್, ನಮ್ಮದು ಹೆಸರು ಮಯೂರ್ ಚವಾಣ ಐತ್ರಿ. ನಿನ್ನೆ ರಾತ್ರಿ 9 ಗಂಟೆಗೆ ಅಭಯ ಪಾಟೀಲ್ ಸಾಹೇಬಂದು ಆಫೀಸ್ದಾಗ ಕಾಲ್ ಬಂದ್ರಿ. ಹಿಂಗೆ ನೀವು ಮೋದಿ ಸಾಹೇಬಾಗ ಸ್ವಾಗತ ಮಾಡಬೇಕು ಕಾಲ್ ಬಂದ ಮೇಲೆ ಮೋದಿ ಸಾಹೇಬದ ಸ್ವಾಗತ ಮಾಡೋದು ಸಪ್ನಾಗ ಯಾವಾಗೂ ಇದಾಗಿಲ್ಲ. ಇಷ್ಟು ನಿನ್ನೆ ರಾತ್ರಿ ಮಲ್ಕಿಲ್ಲ ನಾನು.
ಬರೀ ಮೋದಿ ಸಾಹೇಬರು ನಮ್ಗೆ ಕಾಣಿಸ್ ಬರತ್ತೈತೆ ರೀ. ಅದು ನೋಡಿ ನಮ್ಗೆ ಭಾಳ ಇದಾಗ ಸಂತೋಷ ಆಗತ್ತೈತೆ ರೀ. ಈಗ ನಿಮ್ದೇನು ಟೆಸ್ಟ್ ಮಾಡ್ತಿದ್ರ ಕೋವಿಡ್? ಮುಂಜಾನೆ ಕೋವಿಡ್ ಟೆಸ್ಟ್ ಮಾಡಿ ಬಂದೇನೆ ಸರ್. ಅಮ್ಮ, ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಸ್ವಾಗತ ಮಾಡಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ? ನಿನ್ನೆ ಗೊತ್ತಾಯ್ತು ರೀ ಸರ್. ಯಾರು ಹೇಳಿದ್ರು? ಅಭಯ್ ಪಟೇಲ್ ಸರ್ ಅವ್ರು ಹೇಳಿದ್ರು. ಈಗ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ನಾ 1000 ನಮಸ್ಕಾರ ರೀ ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? ಏನು 4 ವರ್ಷ ಆಯ್ತು ರೀ ಸರ್. ತಾವೇನು ನೇಕಾರಿಕೆ ಎಷ್ಟು ವರ್ಷದಿಂದ ಮಾಡ್ತೀರಿ? ಏನು ನಾವು ರೀ ಕಮ್ಮಿ ನಮಗೆ ತಿಳಿದ ನಾವು ಊಟ ನೇಕಾರಿಕೆ ರೀ. ನಮ್ಮಪ್ಪ ಅದು ನೇಕಾರಿಕೆನ ಮಾಡ್ತೀವಿ ರೀ. ಮತ್ತು ನಾವು ತಿಳುವಳಿಕೆ ಬಂದಾಗ ನಾವು ನೇಕಾರಿಕೆ ಮಾಡ್ಕೊತ ಇದ್ದೇವೆ ರೀ. ಈಗ ಯಾವಾಗ ಗೊತ್ತಾಯ್ತು ನಿಮ್ಗೆ? ನಮಗೆ ನಿನ್ನೆ ಮುಂಜಾನೆ ಗೊತ್ತಾಗ್ಯದ ರೀ. ಈ ಕೋವಿಡ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಮಾಡಿಸೇವೆ ರೀ. ನಾಳೆ ರೆಡಿಯಾಗಿ ರೋಡ್ ನಾಳೆ ರೆಡಿಗೇವ್ರಿ. ಇದಿಷ್ಟು ಬೆಳಗಾವಿಯಲ್ಲಿ ಏನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಕ್ಕೆ ಸಿದ್ಧಗೊಂಡಂಥ 5 ಜನ ಸಾಮಾನ್ಯ ಜನರು ಹೇಳೋ ಮಾತು. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು